ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ರಕ್ಷಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮತ್ತೊಂದು ದೊಡ್ಡ ಸಾಧನೆ ನಡೆದಿದೆ ಸ್ನೇಹಿತರೆ. ಪುಣೆಯಲ್ಲಿರುವ ಭಾರತೀಯ ತಂತ್ರಜ್ಞಾನ ಕಂಪನಿ ನಿಬೆ ಲಿಮಿಟೆಡ್ ತನ್ನ ಸ್ವದೇಶಿ ಲಾಯ್ಟರಿಂಗ್ ಮ್ಯುನಿಷನ್ ವಾಯು ಅಸ್ತ್ರ 1 ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಇತ್ತೀಚೆಗೆ ತನ್ನ ದೀರ್ಘ ವ್ಯಾಪ್ತಿಯ ಸೂರ್ಯಾಸ್ತ್ರ ರಾಕೆಟ್ ಲಾಂಚರ್ ಪರೀಕ್ಷೆಯ ಮೂಲಕ ಸುದ್ದಿಯಾಗಿದ್ದ ಇದೇ ಕಂಪನಿ ಈಗ ಮತ್ತೊಮ್ಮೆ ಭಾರತದ ಆತ್ಮನಿರ್ಭರ ರಕ್ಷಣಾ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿದೆ. ಈ ತಾಂತ್ರಿಕ ಪರೀಕ್ಷೆಗಳು ಭಾರತೀಯ ಸೇನೆಯ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ಅಂದರೆ RFPಗೆ ಪ್ರತಿಕ್ರಿಯೆಯಾಗಿ ನಡೆಸಲಾಗಿತ್ತು. ಭಾರತೀಯ ಸೇನೆಗೆ ಸುಮಾರು 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅತಿ ನಿಖರ ದಾಳಿ ನಡೆಸಬಲ್ಲ ಲಾಯ್ಟರಿಂಗ್ ಮ್ಯುನಿಷನ್ಸ್ ವ್ಯವಸ್ಥೆ ಬೇಕಾಗಿದೆ. ಅದೇ ಅವಶ್ಯಕತೆಯನ್ನು ಗಮನದಲ್ಲಿಟ್ಟುಕೊಂಡು ನಿಬೆ ಕಂಪನಿ ತನ್ನ ವಾಯು ಅಸ್ತ್ರ 1 ಅನ್ನು ಅಭಿವೃದ್ಧಿಪಡಿಸಿದೆ. ಈ ಪರೀಕ್ಷೆಗಳು ರಾಜಸ್ಥಾನದ ಪೋಖ್ರಾನ್ ಫೈರಿಂಗ್ ರೇಂಜ್ ಹಾಗೂ ಉತ್ತರಾಖಂಡದ ಜೋಶಿ ಮಠದ ಸಮೀಪದ ಮಲಾರಿ ಪ್ರದೇಶದಲ್ಲಿ ನಡೆದವು. ಅಂದರೆ ಅತಿ ಹೆಚ್ಚು ತಾಪಮಾನ ಹೊಂದಿರುವ ಮರುಭೂಮಿ ಪ್ರದೇಶದಿಂದ ಹಿಡಿದು ಹಿಮಾಲಯದ ಎತ್ತರದ ಪರ್ವತ ಪ್ರದೇಶಗಳವರೆಗೆ ಎಲ್ಲ ಪರಿಸ್ಥಿತಿಗಳಲ್ಲೂ ಈ ಡ್ರೋನ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಪರೀಕ್ಷಿಸಲಾಯಿತು. ರಾಜಸ್ಥಾನದಲ್ಲಿ ನಡೆದ ಪರೀಕ್ಷೆಯ ವೇಳೆ ವಾಯು ಅಸ್ತ್ರ 1 ತನ್ನ ಆಂಟಿ ಪರ್ಸನಲ್ ಸಾಮರ್ಥ್ಯವನ್ನು ಅದ್ಭುತವಾಗಿ ಪ್ರದರ್ಶಿಸಿತು. 10 kg ಸ್ಫೋಟಕ ವಾರ್ಹೆಡ್ ಅನ್ನು ಹೊತ್ತಿದ್ದ ಈ ಮ್ಯುನಿಷನ್ 100 ಕಿಲೋಮೀಟರ್ ದೂರದಲ್ಲಿದ್ದ ಗುರಿಯನ್ನು ಮೊದಲ ಪ್ರಯತ್ನದಲ್ಲೇ ನಿಖರವಾಗಿ ಹೊಡೆದುರುಳಿಸಿತು. ಅದರಲ್ಲೂ ಅಚ್ಚರಿಯ ವಿಷಯ ಏನೆಂದರೆ ಇದರ ಸರ್ಕ್ಯುಲರ್ ಎರರ್ ಪ್ರೊಬಬಲ್ ಅಂದರೆ CEP ಕೇವಲ 1 ಮೀಟರ್ಗಿಂತಲೂ ಕಡಿಮೆ ದಾಖಲಾಗಿದೆ. ಸರಳವಾಗಿ ಹೇಳಬೇಕೆಂದರೆ ಗುರಿಯಿಂದ 1 ಮೀಟರ್ ಅಂತರದೊಳಗೆ ಹೊಡೆಯುವಷ್ಟು ನಿಖರತೆ ಈ ವ್ಯವಸ್ಥೆ ತೋರಿಸಿದೆ. ಕಂಪನಿ ಸ್ಟಾಕ್ ಎಕ್ಸ್ಚೇಂಜ್ಗೆ ನೀಡಿದ ಅಧಿಕೃತ ಮಾಹಿತಿಯ ಪ್ರಕಾರ ಈ ಪರೀಕ್ಷೆಯಲ್ಲಿ ಇನ್ನೂ ಹಲವಾರು ಸ್ಮಾರ್ಟ್ ವೈಶಿಷ್ಟ್ಯಗಳು ಯಶಸ್ವಿಯಾಗಿ ಸಾಬೀತಾಗಿವೆ. ಉದಾಹರಣೆಗೆ ಮಿಷನ್ ಅನ್ನು ಮಧ್ಯದಲ್ಲೇ ರದ್ದುಪಡಿಸುವ ಸಾಮರ್ಥ್ಯ, ದಾಳಿಯನ್ನು ಆರಂಭಿಸುವ ವ್ಯವಸ್ಥೆ, ಹಾಗೆ ಅಗತ್ಯವಿದ್ದರೆ ಮರುದಾಳಿ ನಡೆಸುವ ಅಟ್ಯಾಕ್ ಸಾಮರ್ಥ್ಯ ಕೂಡ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದೆ. ಇವು ಇಂದಿನ ಆಧುನಿಕ ಯುದ್ಧತಂತ್ರದಲ್ಲಿ ಅತ್ಯಂತ ಮುಖ್ಯವಾದ ಫೀಚರ್ಗಳಾಗಿವೆ. ಇದರ ಜೊತೆಗೆ ರಾತ್ರಿ ವೇಳೆಯ ಆಂಟಿ ಆರ್ಮರ್ ದಾಳಿ ಪರೀಕ್ಷೆಯನ್ನು ನಡೆಸಲಾಯಿತು. ಇದರಲ್ಲಿ ಇನ್ಫ್ರಾರೆಡ್ ಅಂದರೆ IR ಕ್ಯಾಮೆರಾ ಮಾರ್ಗದರ್ಶನ ವ್ಯವಸ್ಥೆಯನ್ನು ಪರೀಕ್ಷಿಸಲಾಯಿತು. ಈ ಪರೀಕ್ಷೆಯಲ್ಲೂ ವಾಯು ಅಸ್ತ್ರ 1 ಮೊದಲ ಪ್ರಯತ್ನದಲ್ಲೇ ಗುರಿಯನ್ನು ಹೊಡೆದಿದ್ದು ಕೇವಲ 2 ಮೀಟರ್ ದೋಷ ಅಂತರ ಮಾತ್ರ ದಾಖಲಾಗಿದೆ. ಅಂದರೆ ಸರ್ಕ್ಯುಲರ್ ಎರರ್ ಪ್ರೊಬಬಲ್ ಅಂದರೆ CEP ಕೇವಲ 1 ಮೀಟರ್ಗಿಂತಲೂ ಕಡಿಮೆ ದಾಖಲಾಗಿದೆ. ಮತ್ತೊಂದು ಪ್ರಮುಖ ಸಾಧನೆ ಎಂದರೆ ಈ ಡ್ರೋನ್ನ ನಿಯಂತ್ರಣವನ್ನು ಗ್ರೌಂಡ್ ಕಂಟ್ರೋಲ್ ಸ್ಟೇಷನ್ನಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿದ್ದ ಫಾರ್ವರ್ಡ್ ಕಂಟ್ರೋಲ್ ಸ್ಟೇಷನ್ಗೆ ಯಶಸ್ವಿಯಾಗಿ ವರ್ಗಾಯಿಸಲಾಯಿತು. ಇದರ ಮೂಲಕ ಯುದ್ಧ ಭೂಮಿಯಲ್ಲಿ ಸೇನಾ ಸಿಬ್ಬಂದಿಗೆ ಹೆಚ್ಚು ಸುರಕ್ಷತೆ ಹಾಗೂ ಹೆಚ್ಚಿನ ಲವಚಿಕತೆ ಸಿಗಲಿದೆ. ಅದರ ನಂತರ ಉತ್ತರಾಖಂಡದ ಹಿಮಾಲಯದ ಪ್ರದೇಶದಲ್ಲಿ ಸಮುದ್ರ ಮಟ್ಟದಿಂದ 14,000 ಅಡಿಗಳಿಗಿಂತ ಹೆಚ್ಚು ಎತ್ತರದಲ್ಲೂ ಪರೀಕ್ಷೆ ನಡೆಸಲಾಯಿತು. ಆ ಕಠಿಣ ವಾತಾವರಣದಲ್ಲೂ ವಾಯು ಅಸ್ತ್ರ 1 ಸುಮಾರು 90 ನಿಮಿಷಕ್ಕಿಂತ ಹೆಚ್ಚು ಕಾಲ ನಿರಂತರ ಹಾರಾಟ ನಡೆಸಿತು. ಇದು ಕಡಿಮೆ ಆಮ್ಲಜನಕ ಇರುವ ಎತ್ತರ ಪ್ರದೇಶಗಳಲ್ಲೂ ಈ ವ್ಯವಸ್ಥೆ ಅತ್ಯಂತ ವಿಶ್ವಾಸಾರ್ಹವಾಗಿ ಕಾರ್ಯನಿರ್ವಹಿಸಬಲ್ಲದು ಎಂಬುದನ್ನು ಸಾಬೀತುಪಡಿಸಿದೆ. ಪರೀಕ್ಷೆಗಳ ನಂತರ ಡ್ರೋನ್ ಅನ್ನು ನಾಶಪಡಿಸದೆ ಸುರಕ್ಷಿತವಾಗಿ ಮರಳಿ ಪಡೆದುಕೊಳ್ಳಲಾಯಿತು. ಅಂದರೆ ಇದು ರೀಯೂಸಬಲ್ ಸಿಸ್ಟಮ್ ಆಗಿದ್ದು ಮರುಬಳಕೆ ಮಾಡಬಹುದು. ಇದರಿಂದ ಕಾರ್ಯಾಚರಣೆಯ ವೆಚ್ಚ ಕಡಿಮೆಯಾಗುವುದರ ಜೊತೆಗೆ ದೀರ್ಘಾವಧಿಯಲ್ಲಿ ಸೇನೆಗೆ ದೊಡ್ಡ ಮಟ್ಟದ ಆರ್ಥಿಕ ಲಾಭವೂ ದೊರೆಯಲಿದೆ. ಇಂದಿನ ಯುದ್ಧಗಳಲ್ಲಿ ಕಾಮಿಕಾಜೆ ಡ್ರೋನ್ ಅಥವಾ ಸೂಸೈಡ್ ಡ್ರೋನ್ ಎಂದು ಕರೆಯಲಾಗುವ ಲಾಯ್ಟರಿಂಗ್ ಮ್ಯುನಿಷನ್ಸ್ಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಿವೆ. ಇವು ಯುದ್ಧ ಭೂಮಿಯ ಮೇಲೆ ದೀರ್ಘಕಾಲ ಹಾರಾಡುತ್ತಾ ಗುರಿಗಳನ್ನು ಗುರುತಿಸಿ ಸರಿಯಾದ ಕ್ಷಣದಲ್ಲಿ ಅತ್ಯಂತ ನಿಖರ ದಾಳಿಯನ್ನು ನಡೆಸಬಲ್ಲವು. ರಕ್ಷಣಾ ವಿಶ್ಲೇಷಕರ ಪ್ರಕಾರ ವಾಯು ಅಸ್ತ್ರ 1 ಯಶಸ್ಸು ಭಾರತದ ಸ್ವದೇಶಿ ಆಟೋನಮಸ್ ಸ್ಟ್ರೈಕ್ ಪ್ಲಾಟ್ಫಾರ್ಮ್ ಅಭಿವೃದ್ಧಿಯ ವೇಗವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ವಿಶ್ವದ ಅನೇಕ ಯುದ್ಧಗಳಲ್ಲಿ ಈಗ ಅನ್ಮ್ಯಾನ್ಡ್ ಸಿಸ್ಟಮ್ಸ್ ಮತ್ತು ಪ್ರಿಸಿಷನ್ ಗೈಡೆಡ್ ಮ್ಯುನಿಷನ್ಸ್ಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತಿವೆ. ಆದ್ದರಿಂದ ಇಂತಹ ತಂತ್ರಜ್ಞಾನವನ್ನು
ದೇಶೀಯವಾಗಿ ಅಭಿವೃದ್ಧಿಪಡಿಸುವುದು ಭಾರತದ ರಾಷ್ಟ್ರೀಯ ಭದ್ರತೆಗೆ ಅತ್ಯಂತ ಅಗತ್ಯವಾಗಿದೆ. ಇದಕ್ಕೂ ಮೊದಲು ನಿಬೆ ಕಂಪನಿ ತನ್ನ ಸೂರ್ಯಾಸ್ತ್ರ ಯೂನಿವರ್ಸಲ್ ರಾಕೆಟ್ ಲಾಂಚರ್ ಮೂಲಕವೂ ಯಶಸ್ಸನ್ನು ಕಂಡಿತ್ತು. ಏಕೆಂದರೆ ವಾಯು ಅಸ್ತ್ರ 1 ಯಶಸ್ಸಿನ ಹಿಂದೆಯೇ ಇದೇ ಕಂಪನಿಯು ಮತ್ತೊಂದು ದೊಡ್ಡ ಯೋಜನೆಯ ಸುದ್ದಿಯಲ್ಲಿದೆ. ನಿಬೆ ಲಿಮಿಟೆಡ್ ಅಭಿವೃದ್ಧಿಪಡಿಸಿರುವ ಸೂರ್ಯಾಸ್ತ್ರ ಯೂನಿವರ್ಸಲ್ ರಾಕೆಟ್ ಲಾಂಚರ್ ಈಗ ಭಾರತೀಯ ರಕ್ಷಣಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಗಮನ ಸೆಳೆಯುತ್ತಿದೆ. ಇತ್ತೀಚೆಗೆ ಒಡಿಶಾದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಲ್ಲಿ ಈ ವ್ಯವಸ್ಥೆಯ 150 ಕಿಲೋಮೀಟರ್ ಮತ್ತು 300 ಕಿಲೋಮೀಟರ್ ವ್ಯಾಪ್ತಿಯ ರಾಕೆಟ್ಗಳನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು. ಈ ಪರೀಕ್ಷೆಗಳು ಮೇ 18 ಮತ್ತು 19ರಂದು ನಡೆದಿದ್ದು, ಎರಡೂ ರಾಕೆಟ್ಗಳು ನಿಗದಿತ ಗುರಿಗಳನ್ನು ಯಶಸ್ವಿಯಾಗಿ ತಲುಪಿವೆ ಎಂಬುದು ವರದಿಯಾಗಿದೆ. ಸೂರ್ಯಾಸ್ತ್ರ ಸಾಮಾನ್ಯ ರಾಕೆಟ್ ಲಾಂಚರ್ ಅಲ್ಲ, ಇದನ್ನು ಯೂನಿವರ್ಸಲ್ ರಾಕೆಟ್ ಲಾಂಚರ್ ಎಂದು ಕರೆಯಲಾಗುತ್ತಿದೆ. ಅಂದರೆ ಬೇರೆ ಬೇರೆ ರೀತಿಯ ರಾಕೆಟ್ಗಳನ್ನು ಒಂದೇ ವೇದಿಕೆಯಿಂದ ಉಡಾಯಿಸಲು ಸಾಧ್ಯವಾಗುವಂತೆ ಈ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಇದರ ದೊಡ್ಡ ವಿಶೇಷತೆ ಏನೆಂದರೆ ಬ್ಯಾಟಲ್ ಫೀಲ್ಡ್ನಲ್ಲಿ ತುಂಬ ವೇಗವಾಗಿ ಡೆಪ್ಲಾಯ್ಮೆಂಟ್ ಮಾಡಬಹುದು. ಅಗತ್ಯ ಬಂದ ತಕ್ಷಣ ಕೆಲವೇ ನಿಮಿಷಗಳಲ್ಲಿ ಲಾಂಚ್ ಪೊಸಿಷನ್ಗೆ ಹೋಗಿ ದಾಳಿ ನಡೆಸುವ ಸಾಮರ್ಥ್ಯ ಇದಕ್ಕಿದೆ. ಇಂದಿನ ಯುದ್ಧಗಳಲ್ಲಿ ಮೊಬಿಲಿಟಿ ಅತಿ ಮುಖ್ಯ. ಶತ್ರು ಉಪಗ್ರಹಗಳು ಮತ್ತು ಸರ್ವಿಲೆನ್ಸ್ ಡ್ರೋನ್ಗಳು ನಿರಂತರವಾಗಿ ಗಮನಿಸುತ್ತಿರುವ ಕಾಲದಲ್ಲಿ ಒಂದೇ ಸ್ಥಳದಲ್ಲಿ ಹೆಚ್ಚು ಸಮಯ ಉಳಿದರೆ ಕೌಂಟರ್ ಅಟ್ಯಾಕ್ ಆಗುವ ಅಪಾಯ ಹೆಚ್ಚಾಗುತ್ತದೆ. ಆದರೆ ಸೂರ್ಯಾಸ್ತ್ರ ಶೂಟ್ ಅಂಡ್ ಸ್ಕೂಟ್ ಕೆಪಬಿಲಿಟಿ ಹೊಂದಿರುವುದರಿಂದ ದಾಳಿ ನಡೆಸಿದ ತಕ್ಷಣ ಸ್ಥಳ ಬದಲಾಯಿಸಲು ಸಾಧ್ಯವಾಗುತ್ತದೆ. ಇದು ಭಾರತೀಯ ಸೇನೆಗೆ ದೊಡ್ಡ ಟ್ಯಾಕ್ಟಿಕಲ್ ಅಡ್ವಾಂಟೇಜ್ ಅನ್ನು ಕೊಡಲಿದೆ. ಇನ್ನೊಂದು ಪ್ರಮುಖ ವಿಷಯ ಏನೆಂದರೆ ಸೂರ್ಯಾಸ್ತ್ರದಲ್ಲಿ ಬಳಸಲಾಗುತ್ತಿರುವ ಅನೇಕ ಭಾಗಗಳು ಸಂಪೂರ್ಣವಾಗಿ ಭಾರತದಲ್ಲೇ ಅಭಿವೃದ್ಧಿಪಡಿಸಲಾಗಿದೆ. ಅಂದರೆ ಇಂಪೋರ್ಟೆಡ್ ಸಿಸ್ಟಮ್ಸ್ಗಳ ಮೇಲಿನ ಅವಲಂಬನೆ ನಿಧಾನವಾಗಿ ಕಡಿಮೆಯಾಗುತ್ತಿದೆ. ಭಾರತ ಈಗ ಆತ್ಮನಿರ್ಭರ ಭಾರತದ ಗುರಿಯಡಿಯಲ್ಲಿ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ವೇಗವಾಗಿ ಮುಂದೆ ಸಾಗುತ್ತಿದೆ. ಹಿಂದೆ ಭಾರತ ದೊಡ್ಡ ಪ್ರಮಾಣದಲ್ಲಿ ವಿದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸಬೇಕಾಗುತ್ತಿತ್ತು. ಆದರೆ ಈಗ ಭಾರತೀಯ ಖಾಸಗಿ ಕಂಪನಿಗಳೇ ಅಡ್ವಾನ್ಸ್ಡ್ ಮಿಸೈಲ್ ಸಿಸ್ಟಮ್ಸ್, ಡ್ರೋನ್ಸ್, ರಾಕೆಟ್ ಲಾಂಚರ್ಸ್ ಮತ್ತು ಸ್ಮಾರ್ಟ್ ವೆಪನ್ಗಳ ನಿರ್ಮಾಣ ಮಾಡುತ್ತಿರುವುದು ದೊಡ್ಡ ಬದಲಾವಣೆ. ಈ ಯೋಜನೆಗೆ ಭಾರತೀಯ ಸೇನೆ ಈಗಾಗಲೇ ಸುಮಾರು 293 ಕೋಟಿ ರೂಪಾಯಿಗಳ ಮೌಲ್ಯದ ಎಮರ್ಜೆನ್ಸಿ ಪ್ರೊಕ್ಯೂರ್ಮೆಂಟ್ ಕಾಂಟ್ರಾಕ್ಟನ್ನು ನೀಡಿದೆ ಎನ್ನಲಾಗಿದೆ. ಇದು ಸೇನೆ ಈ ವ್ಯವಸ್ಥೆಯ ಮೇಲೆ ಇಟ್ಟಿರುವ ವಿಶ್ವಾಸವನ್ನು ತೋರಿಸುತ್ತದೆ. ರಕ್ಷಣಾ ತಜ್ಞರುಗಳ ಪ್ರಕಾರ ಸೂರ್ಯಾಸ್ತ್ರದಂತಹ ಲಾಂಗ್ ರೇಂಜ್ ರಾಕೆಟ್ ಸಿಸ್ಟಮ್ ಭವಿಷ್ಯದ ಯುದ್ಧಗಳಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಬಹುದು. ವಿಶೇಷವಾಗಿ ಬಾರ್ಡರ್ ಕಾನ್ಫ್ಲಿಕ್ಟ್ ಪರಿಸ್ಥಿತಿಗಳಲ್ಲಿ ದೂರದ ಗುರಿಗಳನ್ನು ಅತ್ಯಂತ ವೇಗವಾಗಿ ಹೊಡೆಯಲು ಇಂತಹ ವ್ಯವಸ್ಥೆಗಳು ಅತ್ಯಗತ್ಯವಾಗಿರುತ್ತವೆ. ಮುಂದಿನ ದಿನಗಳಲ್ಲಿ ಸೂರ್ಯಾಸ್ತ್ರವನ್ನು ಇನ್ನಷ್ಟು ಮಾಡರ್ನೈಸ್ ಮಾಡಿ ಗೈಡೆಡ್ ರಾಕೆಟ್ಸ್ ಹಾಗೂ ಪ್ರಿಸಿಷನ್ ಸ್ಟ್ರೈಕ್ ಕೆಪಬಿಲಿಟೀಸ್ ಜೊತೆಗೆ ಅಪ್ಗ್ರೇಡ್ ಮಾಡುವ ಸಾಧ್ಯತೆಗಳು ಇವೆ. ಒಟ್ಟಿನಲ್ಲಿ ನೋಡಿದರೆ ವಾಯು ಅಸ್ತ್ರ 1 ಮತ್ತು ಸೂರ್ಯಾಸ್ತ್ರ ಎರಡೂ ಭಾರತದಲ್ಲಿ ಇಂಡಿಜಿನಿಯಸ್ ಡಿಫೆನ್ಸ್ ಟೆಕ್ನಾಲಜಿ ಯಾವ ಮಟ್ಟಿಗೆ ವೇಗವಾಗಿ ಬೆಳೆಯುತ್ತಿದೆ ಎಂಬುದಕ್ಕೆ ದೊಡ್ಡ ಉದಾಹರಣೆಗಳಾಗಿವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.